ಸುಭಾಷ್ ಪಾಟೀಲ್ ಅಂತ ಉತ್ತರ ಕನ್ನಡ ಸಿವಿಲ್ ಗುತ್ತರ್ ಸಂಘದ ಮತ್ತು ಧಾರವಾಡ ಜಿಲ್ಲಾ ಸಿವಿಲ್ ಗುತ್ತರ್ ಸಂಘದ ಅಧ್ಯಕ್ಷರಾಗಿದ್ದೀನಿ. ಈಗ ನಮಗೆ ಆ್ಯಸ್ ಆನ್ ಟುಡೇ ನಮ್ಮ ಸರ್ಕಾರದಿಂದ ಸುಮಾರು ಟೋಟಲ್ 23,000 ಕೋಟಿ ಬಾಕಿ ಇದೆ ಗುತ್ತಿಗೆದಾರದ್ದು. ಅದರಲ್ಲಿ ಲೋಕೋಪಯೋಗಿ ಇಲಾಖೆದು ಒಂದು 4,000 ಕೋಟಿ ಇದೆ. ಆಮೇಲೆ ಮೇಜರ್ ಇರಿಗೇಷನ್ ಒಂದು 5,000 ಕೋಟಿ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆದು 2,000 ಕೋಟಿ. ಆಮೇಲೆ ಇತರೆ ಇಲಾಖೆ RDP ಅನ್ಬೋದು, KIDB, ಆಮೇಲೆ ಸ್ಲಮ್ ಬೋರ್ಡ್, ಇಂಥವು ಭಾಳ ಇಲಾಖೆಗಳು ಅವೆಲ್ಲ ಸೇರಿ 12,000 ಕೋಟಿ. ಹೀಗೆ ಒಟ್ಟು ಮೊತ್ತ 23,000 ಕೋಟಿ ನಮಗೆ ಗುತ್ತಿಗೆದಾರರಿಗೆ ಸರ್ಕಾರದ ಬರಬೇಕಂತ ಹಣ ಇದೆ. ಇದನ್ನು ಆದಷ್ಟು ಈಗ ಹೊಸ ಸರ್ಕಾರ ಬಂದಿದೆ, ಅಂದರೆ ಹೊಸ ಸರ್ಕಾರ ಅದೇ ಇದೆ. ಅದರ ನೇತೃತ್ವ ವಹಿಸಿದವರು DK ಶಿವಕುಮಾರ್ ಅವರು ಹೊಸದಾಗಿ ಬಂದಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬಯಸ್ತೀನಿ ಮೊದಲಕ್ಕೆ. ಆಮೇಲೆ ಅವರು ನಮಗೆ ಇನ್ನು ಸ್ವಲ್ಪ ಸ್ಪಂದನೆ ಮಾಡಿ ಈ ಬಿಲ್ಗಳನ್ನು ಒಂದೇ ಟೈಮಿಗೆ ಕ್ಲಿಯರ್ ಮಾಡಿಬಿಟ್ರೆ ನೆಕ್ಸ್ಟ್ ಏನಕ್ಕೈತಿಲ್ಲ ಬಿಲ್ ಬಂದದ್ದು ಅವಾಗ ಪೇಮೆಂಟ್ ಹಾಕೊಂಡು ಹೋಗೋ. ಇದು ಭಾಳ ಪೆಂಡಿಂಗ್ ಇದ್ದಾಗ ಏನಕ್ಕೈತಿ, ಅವರು ಒಂದು 20%, 10% ಕೊಟ್ಕೊಂತ ಹೋದ್ರಂದ್ರೆ ಒಂದು 2,000 ಕೋಟಿ 3,000 ಕೋಟಿ ಬರ್ತಿರ್ತೈತಿ. ಹಂಗೆ ಮತ್ತು ಬಿಲ್ಲೂ ಬರ್ತಿರ್ತಾವೆ. ಆದ್ದರಿಂದ ಇದನ್ನು ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಿ ಕ್ಲಿಯರ್ ಮಾಡಿಬಿಟ್ರೆ ಇದು ಸುಮಾರು 5-6 ವರ್ಷದಿಂದ ಹಿಂಗೆ ಇದೆ. ಬಿಲ್ ಬರ್ತಿರ್ತಾವೆ, ಮತ್ತು ಪೇಮೆಂಟ್ ಹಾಕಿರ್ತಾವೆ, ಸ್ವಲ್ಪ ಹಾಕಿರ್ತಾವೆ, ಮತ್ತು ಬಿಲ್ಲು ನಮಗೆ ಬರ್ತಿರ್ತಾವೆ, ಜಮಾ ಹಾಕಿರ್ತಾವೆ. ಅದರಿಂದ ಅಡ್ವಾನ್ಸ್ ಪೇಮೆಂಟ್ ಮಾಡೋಂತ ನಾವು ಸರ್ಕಾರನ ಒತ್ತಾಯಿಸ್ತೀನಿ. ರಾಜ್ಯ ಸಂಘದವರು ಮಾಡಿದ್ರಿ, ಅದು ನಾ ಮಾಡಿಲ್ಲ, ರಾಜ್ಯ ಸಂಘದವ್ರು ಮಾಡಿದ್ರೆ 40% ಅವಾಗೂ ಇದ್ದಿದ್ದಿಲ್ಲ, ಈಗೂ ಇಲ್ಲ. ಮತ್ತು ಬೇರೆ ಅಷ್ಟಂತೂ ಇರೋದಿಲ್ಲ. ಅವ್ರೇನೋ ಮಾಡಿದ್ರು ಅವಾಗ ನಾವು ಅವ್ರಿಗೂ ಹೇಳಿದ್ದೆ, ಇನ್ಯಾಕೆ ಮಾಡಿರಿ 40% ಎಲ್ಲಿರ್ತದೆ ಅಂತ. ಅಲ್ಲೇನು BBMP ಐತಂತ ಅವಾಗ ಹೇಳಿದ್ದರು ಕೆಂಪಣ್ಣವರು. ಆದರೆ ಅಷ್ಟ ಪ್ರಮಾಣ ಇರೋದಿಲ್ಲ. ಮೊದಲಿಗಿನ್ನಕ್ಕಿಂತ ಹಂಗೆ ಹೆಚ್ಚಿಗೆ ಹಾಕೊಂಡು ಹೊಂಟಿದ್ದು ಹೊರತು ಕಡಿಮೆ ಅಂತೂ ಆಗಿಲ್ಲ, ಇಷ್ಟು ಹೇಳಬಲ್ಲೆ. ಹಂಗೆ ಯಾವಾಗೂ ಕಡಿಮೆ ಆಗಲಿಲ್ಲ, ಅದು ಏರಿಕೆ ದರದಲ್ಲೇ ಇದೆ. ಮತ್ತು ಇದಕ್ಕೆಲ್ಲ ಆಗಲೇ ನಾನು ನಿಮಗೆಲ್ಲ ಹೇಳಿದಂಗೆ ಜನಪ್ರತಿನಿಧಿಗಳ ಕಾರಣ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಜನಪ್ರತಿನಿಧಿಗಳು ಸರಿಯಾಗಿದ್ದರೆ ಅಂದ್ರೆ ಆಫೀಸರ್ಸ್ ಕಂಟ್ರೋಲ್ ಆಗಿರ್ತಾರೆ. ಯಾವಾಗ ಜನಪ್ರತಿನಿಧಿಗಳು ಸ್ವಲ್ಪ ಲೂಸ್ ಆಕಾರ ಅವಾಗ ಎಲ್ಲ ಕಡೆ ಕರಪ್ಷನ್ ಹೆಚ್ಚಿಗೆ ಆಕೈತಿ. ಅಧಿಕಾರಿಗಳು ಅವರು ಒಂದು ಹೇಳಿದ್ರೆ ಇವರು 2 ಕೇಳ್ತಾರೆ. ಹಂಗೆ ಡಬಲ್ ಹಾಕುವಂಥ ಭ್ರಷ್ಟಾಚಾರ ಹೆಚ್ಚಿಗೆ ಆಗೈತಿ.